ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ನೂಡಲ್ಸನ್ನು ತೊಗೊಂಡಿದ್ದೇನೆ. ಈ ಥರ 2 ನೂಡಲ್ಸನ್ನು ತೊಗೊಂಡಿದ್ದೇನೆ ರೀ. ಇವತ್ತು ನಾನು ಒಂದು ತಂದೂರಿ ನೂಡಲ್ಸ್ ಅಂತ ಮಾಡ್ತಾಯಿದ್ದೀನಿ. ತಂದೂರಿ ನೂಡಲ್ಸ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಎಲ್ಲ ನೂಡಲ್ಸ್ಗಿನಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ತಂದೂರಿ ನೂಡಲ್ಸು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಸ್ವಲ್ಪ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೇನೆ. ಇದು ಒಂದು 7ರಿಂದ 8 ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ, ಸ್ವಲ್ಪನೇ ಜೀರಿಗೆ ಪುಡಿ. ಇಲ್ಲಿ ನಮ್ಮ ಸಾಸ್ಗಳು ನೋಡ್ಬೋದು, ಇದು ರೆಡ್ ಚಿಲ್ಲಿ ಸಾಸ್ ಇದೆ. ಇದು ಚೂರು ವೆನೆಗರ್ ಬೇಕಾಗುತ್ತೆ ನಮಗೆ. ಮತ್ತು ಗ್ರೀನ್ ಚಿಲ್ಲಿ, ಸೋಯಾ ಸಾಸು. ಇದು ನೀವು ನೋಡ್ಬೋದು, ಇದು ತಂದೂರಿ ಮೆವ್ನಿ ಅದಾയത്. ಅಂದರೆ ಇದು ನಾವು ತಂದೂರಿದು ಮೆವ್ನಿಸ್ ಅಂತ ಬರುತ್ತೆ ನೋಡ್ರಿ, ಅದನ್ನು ಯೂಸ್ ಮಾಡ್ತೀವಿ ಇದಕ್ಕೆ ಒಂಚೂರು ತರಕಾರಿಗಳನ್ನು ನೋಡ್ಕೊಳ್ಳೋಣ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಮ್ಮದು ಟೊಮೆಟೊ ಕೆಚಪನ್ನು ಇಟ್ಕೊಂಡಿದ್ದೇವೆ. ಈಗ ನೀವು ನೋಡ್ಬೋದು, ಇಲ್ಲಿ ಕ್ಯಾಬೇಜು ಮತ್ತು ಒಂದೇ ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದು, ಇಲ್ಲಿ ಚೂರು ಕ್ಯಾಪ್ಸಿಕಮ್ಮು, ಚೂರು ಕ್ಯಾರೆಟು. ಇವೆಲ್ಲ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇವಾಗ ನಾವು ನೀರನ್ನು ಬಿಸಿಗಿಟ್ಕೊಂಡಿದ್ದೆವು. ನೋಡ್ಬೋದು, ನಮ್ಮದು ನೀರು ಬಿಸಿ ಆಗಿದೆ. ಕುದಿ ಬರಬೇಕಾದ್ರೆ ನಮ್ಮದು ಇದು ನೂಡಲ್ಸನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು, ನಮ್ಮದು ನೀರು ಕುದಿ ಬರ್ತಾ ಇದೆ ರೀ. ನಾನೇ ಒಂದೊಂದು ಲೇಯರು ಇದೇ ಥರನೇ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಹಾಕ್ಕೊಂಡು ಈಗ ಹಾಕಿದೆ ನೋಡ್ರಿ, ನಮ್ಮದು ನೂಡಲ್ಸು ಒಂಚೂರು ಈ ಥರ ನಾವು ಬಿಡಿಸ್ಕೊಂಡ್ಬಿಟ್ಟು ಈ ಥರನೇ ಮಾಡ್ಕೊಳ್ಳೋಣ. ನೋಡ್ಬೋದು ರೀ, ನಮ್ಮದು ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ನಾನು ಆಫ್ ಮಾಡ್ಕೋತೀನಿ. ಈಗ ನೋಡ್ಬೋದು, ನಮ್ಮದು ನೂಡಲ್ಸು ಚೆನ್ನಾಗಿ ಬೇಯ್ತಾ ಇದೆ ರೀ. ಈಗ ನೀವು ನೋಡ್ಬೋದು, ನಮ್ಮದು ಫುಲ್ಲು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಈ ಒಂದು ಹೈ ಫ್ಲೇಮ್ನಲ್ಲೇ ಈ ಥರ ನೋಡ್ರಿ ಬೇಯಿಸ್ಕೊಂಬಿಟ್ಟು ಇದನ್ನು, ಇವಾಗ ನಮಗೆ ಇದು ನೂಡಲ್ಸ್ ಆಗಿದೆ. ನೋಡ್ಬೋದು ಈ ಥರ ನಮ್ಮದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇದನ್ನು ನೀರು ಇದು ನೀರನ್ನು ತೆಗಿತೀನಿ ರೀ, ಒಂದು ಜಾಲರಿಯಲ್ಲಿ ಹಾಕಿಬಿಟ್ಟು. ಈಗ ನೋಡ್ಬೋದು, ನಮ್ಮದು ನೀರು ಇದರೊಳಗೆ ಹಾಕೋತಾ ಇದ್ದೀನಿ ರೀ. ನಮ್ಮದು ಶಾವಿಗೆ ಎಲ್ಲ ಹಾಕೋದಾಗಿದೆ, ನೂಡಲ್ಸ್ ಎಲ್ಲ ಹಾಕೋದಾಗಿದೆ. ಈಗ ನೋಡ್ಬೋದು, ನಮ್ಮದು ನೂಡಲ್ಸ್ ಎಲ್ಲ ನಾನು ಈ ಥರ ಬಿಡಿಸ್ಕೊಂಡಾಗಿದೆ ರೀ. ಇದ್ರ ಮೇಲೆ ಒಂಚೂರು ತಣ್ಣೀರು ಹಾಕಬೇಕು, ಯಾಕಂದರೆ ಬಿಸಿ ಇರ್ತದೆ ನೋಡಿರಿ, ನೂಡಲ್ಸ್ ಅಂಟ್ಕೊಳ್ಳುತ್ತೆ. ಯಾಕಂದರೆ ಸ್ವಲ್ಪ ಮಾಡಪ್ಲೆ ಇತ್ತಂತಂದರೆ ಬೇಗನೆ ಇದಾಗುತ್ತೆ. ನಾವು ಜಾಸ್ತಿ ಮಾಡೋದ್ರಲ್ಲಿಂದ ಈ ಥರ ಒಂಚೂರು ತಣ್ಣ ನೀರು ಹಾಕೊಂಡ್ಬಿಟ್ರೆ ಸ್ವಲ್ಪ ನೂಡಲ್ಸ್ಗಳು ಬಿಸಿ ಇದ್ದರೆ ಅಂಟ್ಕೊಂಡ್ರೆ ಬಿಡುತ್ತೆ. ನೋಡ್ಬೋದು, ಇವಾಗ ನಮ್ಮದು ಇಷ್ಟು ಹಾಕಿದ್ರೆ ಸಾಕು. ನಮ್ಮದು ನೂಡಲ್ಸ್ ಈ ಥರ ನೀರು ಹಾಕೊಂಡ್ರಿ, ಈ ಥರ ನಾವು ಬಿಚ್ಚಿಟ್ಕೊಂಡ್ರೆ ಅದು ನೀರೆಲ್ಲ ಬಿಸಿ ಇರ್ತದೆ ನೋಡ್ರಿ, ಬಿಟ್ಕೊಳ್ಳುತ್ತೆ. ಈ ಥರ ನೂಡಲ್ಸು ಒಂಚೂರು ಬಿಸಿ ಇರುತ್ತೆ, ಒಂಚೂರು ನೀರು ಹಾಕೋಬೇಕು. ಈಗ ನಮ್ಮದು ಕಂಪ್ಲೀಟಾಗಿ ನಮ್ಮದು ಇದು ತಣ್ಣಗಾಗಿದೆ. ಅಂದ್ರೆ ನಾವು ಹಾಕಬೇಕಾದ್ರೆ ಇದು ಬಿಡಿ ಬಿಡಿಯಾಗಿ ಇರುತ್ತೆ. ಈಗ ನಾವು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಈಗ ನೂಡಲ್ಸ್ಗೆ ನಾವು ಇದನ್ನು ಎಲ್ಲವನ್ನು ವೆಜಿಟೇಬಲ್ ಹಾಕಿ ಮ್ಯಾರಿನೇಟ್ ಮಾಡೋಣ. ನೋಡ್ಬೋದು ರೀ, ನಾವು ಒಂದು 50 ml ಆಯಿಲನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಸ್ಟಾರ್ಟಿಂಗ್ ನೋಡಿರಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪನೇ ಬೆಳ್ಳುಳ್ಳಿ. ಈಗ ಇದನ್ನು ನಾವು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ತುಂಬ ಫ್ರೈ ಆಗೋದು ಬೇಡ್ರಿ, ಸ್ವಲ್ಪ ಆದರೆ ಸಾಕು. ಇವಾಗ ನಾವು ಇದಕ್ಕೆ ಸ್ವಲ್ಪ ಈರುಳ್ಳಿ, ಫುಲ್ಲು ಫ್ರೈ ಆಗೋದು ಬೇಡ, ಹಾಫ್ ಫ್ರೈ ಆದರೆ ಸಾಕು. ಸ್ವಲ್ಪ ಇದನ್ನು ನಾವು ಈ ಥರ ಇವಾಗ ನಮ್ಮದು ಸ್ವಲ್ಪ ಫ್ರೈ ಆಗಿದೆ ರೀ. ಈ ಟೈಮ್ನಲ್ಲೇ ನೋಡಿರಿ, ನಾವು ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಬೇಜು, ಸ್ವಲ್ಪನೇ ಕ್ಯಾಪ್ಸಿಕಮ್ಮು, ಇದು ತುಂಬ ನಾವು ಫ್ರೈ ಮಾಡೋದಿರಲ್ಲ, ಕ್ಯಾರೆಟು,
ಎಲ್ಲವನ್ನು ಹಾಕಿ 1 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಇದು ನೋಡಿರಿ, ಟೊಮೆಟೊವನ್ನು ಹಾಕೊಂಡಿದ್ದೇವೆ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಈಗ ನಾವು ತರಕಾರಿ ಹಾಕಿದ್ಮೇಲೆ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ನೋಡ್ಬೋದು ರೀ, ನಮ್ಮದು ಒಂಚೂರು 1/4 ಚಮಚದಷ್ಟು, ಯಾಕಂದ್ರೆ ನಾವು ಸಾಸ್ಗಳು ಹಾಕ್ತೀವಿ ನೋಡಿರಿ, ಅದರೊಳಗೆ ಚೂರು ಉಪ್ಪಿನಾಂಶ ಇರುತ್ತೆ. ಸೋಯಾ ಸಾಸು ಅದು ಹಾಕ್ತೀವಿ ನೋಡಿರಿ, ಅದರೊಳಗೆ ಉಪ್ಪಿನಾಂಶನೂ ಇರುತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಈ ತರಕಾರಿಗಳಿಗೆ ಉಪ್ಪು ಹಿಡಿಬೇಕು ನೋಡಿರಿ. ಈಗ ಒಂಚೂರು ಹಾಫ್ ಬಾಯ್ಲ್ ಆಗಿದೆ, ನಮ್ಮದು ಹಾಫ್ ಫ್ರೈ ಆಗಿದೆ. ಇವಾಗ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೇನೆ, ಮತ್ತು ಒಂಚೂರು ಜೀರಿಗೆ ಪುಡಿ ಹಾಕ್ತಾಯಿದ್ದೇನೆ ರೀ. ಸ್ವಲ್ಪನೇ ಇದನ್ನು ನಾವು, ಇದು ತುಂಬ ಈಸಿ ಮತ್ತು ಇದು ಟೇಸ್ಟ್ನೂ ಹಾಗೆ ಇರುತ್ತೆ. ತುಂಬ ಬಾಯಿನಲ್ಲಿ ತಿನ್ನಬೇಕಾದ್ರೆ ಈಗ ನಾವು ಇದು ಮಾಡಿದ್ದೇವೆ ನೋಡಿರಿ, ನೂಡಲ್ಸ್ದು ವೆಜ್ ಇದು ಸ್ಯಾಂಡ್ವಿಚ್ ಮಾಡಿದ್ದೇವಲ್ಲ, ಅದು ಬಾಯಲ್ಲಿಟ್ಟರೆ ಅಷ್ಟು ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮದು ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಇವಾಗ ನೋಡಿರಿ ನಾವು ಸಾಸ್ಗಳನ್ನು ಆ್ಯಡ್ ಮಾಡೋಣ. ಈಗ ನಾವು ಇದನ್ನು ಒಂಚೂರು ಹಿಂಗೆ ಮಿಕ್ಸ್ ಮಾಡಿಬಿಟ್ರಿ ಒಂದೊಂದೇ ಸಾಸನ್ನು ಹಾಕೋದು ಹೋಗೋಣ. ನೀವು ನೋಡ್ಬೋದು ನಮ್ಮದು ಇಲ್ಲಿ ಸ್ಟಾರ್ಟಿಂಗ್ ಈಗ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನು, ಎಲ್ಲ 2 ಸ್ಪೂನ್ ಹಾಕ್ತಾಯಿದ್ದೀನಿ ನೋಡ್ಬೋದು. ಮತ್ತು ಇವಾಗ ರೀ ನಮ್ಮದು ಚಿಲ್ಲಿ ಸಾಸ್ ಇರ್ತದೆ ನೋಡಿರಿ, ಅದನ್ನು ಸಹ, ಚಿಲ್ಲಿ ಸಾಸು ನಾನು ಮೆಣಸಿನ್ಕಾಯಿ ಪುಡಿ ಹಾಕಿ ನೋಡಿರಿ, ಹಾಗಾಗಿ ಇದನ್ನು 1 ಸ್ಪೂನು ಹಾಕಿದ್ರೆ ಸಾಕು. ಯಾಕಂದರೆ ಖಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಹಾಗಾಗಿ. ಮತ್ತು ಇದಕ್ಕೆ ಸಜ್ವಾನು ಚಟ್ನಿ ಬರುತ್ತೆ ನೋಡಿರಿ, ಇದು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ ಸಜ್ವಾನ್ ಚಟ್ನಿ. ನೀವು ಬೇಕಿದ್ರೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಈಗ ನನಗೆ ಖಾರ ಆಗುತ್ತೆ. ಈಗ ನೋಡ್ಬೋದು ನಮ್ಮದು ಒಂದೇ 1 ಸ್ಪೂನು ಸೋಯಾ ಸಾಸು ನಾನು ಜಾಸ್ತಿ ಹಾಕಲ್ಲ. ಈಗ ರೀ 1/4 ಸ್ಪೂನಷ್ಟು ವೆನೆಗರು. ಈ ತಂದೂರಿಗೆ ನಾವು ಒಂದು ಸ್ವಲ್ಪನೇ ವೆನೆಗರು. ಈಗ ನಾವು ಟೊಮೆಟೊ ಕೆಚಪ್ಪನ್ನು ಸಹ ಹಾಕೋತಾ ಇದ್ದೀವಿ. ಇದು ಒಂದು ಟೊಮೆಟೊ ಕೆಚಪ್ಪು ಚೆನ್ನಾಗಿರುತ್ತೆ ಟೇಸ್ಟು. ಇದೊಂದು 3 ಸ್ಪೂನಷ್ಟು ಹಾಕೋತೀನಿ ರೀ. ಟೊಮೆಟೊ ಸಾಸ್ ಬೇರೆ ಹಾಕಿದ್ದೀವಿ, ಇದು ಕೆಚಪ್ಪು 3 ಸ್ಪೂನು. ಈಗ ನೋಡ್ಬೋದು ನಮ್ಮದು ತಂದೂರಿದು ಸ್ವಲ್ಪನೇ, ಇದು ಸ್ವಲ್ಪ ಜಾಸ್ತಿ, ಅದು ಮ್ಯಾರಿನೇಟ್ ಸ್ವಲ್ಪ ಲೈಟ್ ಆಗಬೇಕು ನೋಡಿರಿ, ಹಾಗಾಗಿ ಒಂದು 4 ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟು ಹಾಕಿದ್ದೇನೆ. ನೀವು ನೋಡ್ಕೊಂಡು ಹಾಕೋಬೋದು. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು, ತಂದೂರಿದು ಸಾಸು, ತಂದೂರಿದು ಬರುತ್ತೆ ನೋಡಿರಿ. ಈಗ ನೋಡ್ಬೋದು ನಮ್ಮದು ನೂಡಲ್ಸನ್ನ ನಾವು ಇದು ಮಾಡಿ ಇಟ್ಕೊಂಡಿದ್ದ ನೋಡಿರಿ ನಮ್ಮದು ನೂಡಲ್ಸು ಚೆನ್ನಾಗಿ ಬಿಡಿ ಬಿಡಿ ಆಗಿದೆ. ಈ ಥರನೇ ತುಂಬ ಬಿಸಿ ಇತ್ತಂದರೆ ಅಂಟುಕೊಳ್ಳುತ್ತೆ, ಬಿಡಿ ಬಿಡಿ ಆಗಿರಬೇಕು. ಸ್ವಲ್ಪ ಕೆಳಗಡೆ ನೀರಿನ ಅಂಶ ಇದ್ದರೆ ತೊಂದರೆ ಇಲ್ಲ. ನಾವು ನಮ್ಮದು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ನೂಡಲ್ಸು ಚೆನ್ನಾಗಿ ಈ ಥರ ಬಿಡಿ ಬಿಡಿಯಾಗಿ ನೋಡು. ನಮ್ಮದು ನೂಡಲ್ಸು ರೆಡಿ ಆಗಿದೆ ನೋಡ್ಬೋದು. ನಾನು ಸಿಂಪಲ್ ಆದ ಮಸಾಲವನ್ನೇ ಹಾಕಿದ್ದೀನಿ ರೀ. ಇದು ತಂದೂರಿ ನೂಡಲ್ಸ್ಗೆ ಇಷ್ಟು ಬೇಕಾಗುತ್ತೆ ನೋಡ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.